ಮತ್ತೇನ್ ಮಾಡ್ತಾ ಇದ್ದೀರಿ ರಾಜಶೇಖರ್? ಏನಿಲ್ಲ ಸರ್, ನಮಸ್ಕಾರ. ನಮಸ್ಕಾರ ರೀ. ಏನಿಲ್ಲ, ಚಿಂತೆ ಮಾಡ್ತಿದ್ದೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯಾವಾಗ ಆಗ್ತದ ಅಂತ ಹೇಳಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ? ಹೌದು ಸರ್. ಕನಸಿನ ಮಾತ್ರಿ ರಾಜಶೇಖರ್. ಯಾಕೆ ಸರ್ ಹೀಗಂತೀರಾ? ನಮ್ಮ ಹಣೆ ಬರನೇ ಹಿಂಗೆ ರೀ. ಕಲ್ಯಾಣ ಕರ್ನಾಟಕವನ್ನ ಹಿಂದುಳಿದಿದ್ದೀವಿ ಅಂತ ಹಣೆ ಪಟ್ಟಿಯನ್ನು ಕಟ್ಟಿಬಿಟ್ಟಿದ್ದಾರೆ ನೋಡ್ರಿ ನಮಗೆ. ಅಲ್ಲ ಸರ್, 3,000 ಕೋಟಿ 5,000 ಕೋಟಿ ಅನುದಾನ ಬಿಡುಗಡೆ ಮಾಡಿವಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೋಸ್ಕರ. ಆ ಬಿಡುಗಡೆ ಆಗಿರ್ತಕ್ಕಂಥ ಕೋಟಿ ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಕಿಸೆಯಲ್ಲಿ ಹೋಗುತ್ತೆ ರಾಜಶೇಖರ್. ಅಭಿವೃದ್ಧಿ ಯಾವಾಗ ಸರ್? ಅಭಿವೃದ್ಧಿ ಯಾವಾಗ ಅಂದ್ರೆ ನಿಮ್ಮ ಮತಗಳನ್ನ ಮಾರಿಕೊಳ್ಳೋದು ಬಿಡಬೇಕು. ಸತ್ಯವಾದ ಮತ. ರಾಜಕಾರಣಿಗಳ ಎದೆಯ ಮೇಲೆ ಅಂಗಿಯನ್ನ ಹಿಡಿದು ಪ್ರಶ್ನೆಯನ್ನು ಕೇಳುವ ತಾಕತ್ತು ಬರಬೇಕು ಅಂದ್ರೆ ನಿಮ್ಮ ಮತವನ್ನ ಮಾರಿಕೊಳ್ಳೋದು ಬಿಡಬೇಕು ರಾಜಶೇಖರ್. ಅದಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಈ ಭಾಗದ ಯುವ ನಾಯಕರು, ಯುವಕರು ಜೊತೆಗೆ ಹಿರಿಯರು ಕೂಡ ಮುತುವರ್ಜಿ ವಹಿಸಿ ಅಭಿವೃದ್ಧಿಗಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ. ಒಳ್ಳೆಯ ನಾಯಕರನ್ನು ಆರಿಸುವ ಅನಿವಾರ್ಯತೆ ಇದೆ. ಇನ್ನೂ ಎಷ್ಟು ವರ್ಷಗಳ ಕಾಲ ಹಿಂದುಳಿದಿದ್ದೀವಿ ಅಂತ ಹೇಳ್ತಾ ತಿರುಗಾಡೋದು? ರಾಜಕಾರಣಿಗಳ ಎದೆಯ ಮೇಲೆ ಅಂಗಿಯನ್ನು ಹಿಡಿದು ಕೇಳುವ ಕಾಲ ದೂರವಿಲ್ಲ. ಕೆಲಸ ಮಾಡ್ತೀಯೋ ಇಲ್ಲ ಜಾಗ ಖಾಲಿ ಮಾಡ್ತೀಯೋ ಅಂತ ನೇರವಾಗಿ ಪ್ರಶ್ನೆಯನ್ನು ಕೇಳುವ ತಾಕತ್ತು ನಿಮ್ಮ ಬಳಿ ಇದೆ. ಎಚ್ಚೆತ್ತುಕೊಳ್ಳಿ ಮತದಾರ ಪ್ರಭುಗಳೇ. ಅಭಿವೃದ್ಧಿಗಾಗಿ ಚಿಂತಿಸಿ, ಕಲ್ಯಾಣ ನಾಡನ್ನು ಹಸಿರಾಗಿಸಿ.